ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಲ್ವಾ? ನನ್ನ ಪ್ರಸ್ತುತಿಯನ್ನು ಪ್ರಾರಂಭಿಸುವ ಮೊದಲು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ನೀವು ಇಲ್ಲಿ ಏನನ್ನು ನೋಡುತ್ತಿದ್ದೀರಿ? ಸೂಕ್ಷ್ಮವಾಗಿ ಗಮನಿಸಿ. ಮಕ್ಕಳು ಬಣ್ಣ ಹಚ್ಚುತ್ತಿದ್ದಾರೆ. ಕೆಲವರು ಬಳಪವನ್ನು ಹಿಡಿಯಲು ತಮ್ಮ ಬಲಗೈಯನ್ನು ಮತ್ತು ಕೆಲವರು ಎಡಗೈಯನ್ನು ಬಳಸುತ್ತಿದ್ದಾರೆ. ಅವರ ಕುಳಿತ ಭಂಗಿ ಮತ್ತು ಎರಡೂ ಕೈಗಳ ಬಳಕೆಯನ್ನು ಗಮನಿಸಿ. ಅವರು ಬಳಪವನ್ನು ಹೇಗೆ ಹಿಡಿದಿದ್ದಾರೆ ಎಂಬುದನ್ನು ನೋಡಿ. ಹೌದು, ನೀವು ಅದನ್ನು ಸರಿಯಾಗಿ ಊಹಿಸಿದ್ದೀರಿ. ಈ ಪ್ರಸ್ತುತಿಯು ಬರವಣಿಗೆಗೆ ಸಂಬಂಧಿಸಿದೆ. ಬರವಣಿಗೆಯ ಪೂರ್ವ ಕೌಶಲ್ಯಗಳು. ಬರವಣಿಗೆಯ ಪೂರ್ವ ಕೌಶಲ್ಯಗಳು ಎಂದರೇನು? ಬರವಣಿಗೆಯ ಮುಂಚಿನ ಕೌಶಲ್ಯಗಳು ಮಕ್ಕಳು ಬರೆಯುವ ಮೊದಲು ಅಭಿವೃದ್ಧಿಪಡಿಸಬೇಕಾದ ಮೂಲಭೂತ ಕೌಶಲ್ಯಗಳಾಗಿವೆ. ಈ ಕೌಶಲ್ಯಗಳು ಮಗುವು ಬಳಪವನ್ನು ಹಿಡಿದುಕೊಳ್ಳುವ ಮತ್ತು ಬಳಸುವ ಸಾಮರ್ಥ್ಯಕ್ಕೆ ಕೊಡುಗೆ ನೀಡುತ್ತವೆ. ಬರೆಯುವ, ನಕಲಿಸುವ ಮತ್ತು ಬಣ್ಣ ಹಚ್ಚುವ ಸಾಮರ್ಥ್ಯಕ್ಕೆ ಸಹಾಯ ಮಾಡುತ್ತದೆ. ಒಂದು ಮಗು ಬರವಣಿಗೆಯಲ್ಲಿ ತನ್ನ ಆಸಕ್ತಿಯನ್ನು ತೋರಿಸಲು ಪ್ರಾರಂಭಿಸಿದಾಗ, ಸಾಮಾನ್ಯವಾಗಿ ಸುಮಾರು 4 ವರ್ಷಗಳಾದಾಗ, ಪೋಷಕರಿಗೆ ಇದು ಒಂದು ರೋಮಾಂಚಕಾರಿಯಾದ ಸಮಯ. ಆದರೆ ಪೋಷಕರು ತಮ್ಮ ಮಗುವಿಗೆ ಬರೆಯಲು ಸಾಧ್ಯವಾಗುವ ಮೊದಲು ಬೆಳೆಯಬೇಕಾದ ಮೂಲಭೂತ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವುದು ಮುಖ್ಯವಾಗಿದೆ. ಮೊದಲನೆಯದಾಗಿ ನಾನು ನಿಮಗೆ ವಯಸ್ಸಿನ ಪ್ರಕಾರ ಪೂರ್ವ ಬರವಣಿಗೆಯ ಕೌಶಲ್ಯಗಳನ್ನು ತೋರಿಸುತ್ತೇನೆ. ಸೀದಾ ರೇಖೆ, ಅಡ್ಡ ರೇಖೆ, ವೃತ್ತ, ಸಮನಾಗಿ 2 ಭಾಗ ಮಾಡುವ ರೇಖೆ, ಚೌಕ, ಕರ್ಣರೇಖೆ. ಈ ಚಿತ್ರವನ್ನು ನೋಡಿ. ಇಲ್ಲಿ ನಿಮಗೆ ಏನು ಕಾಣಿಸುತ್ತಿದೆ? ಕೈಗಳು, ಮುಂದೋಳುಗಳು, ಬೆರಳುಗಳು ಅಲ್ವಾ? ಕೈಗಳು, ಮುಂದೋಳುಗಳು, ಬೆರಳುಗಳು ಮತ್ತು ಮೆದುಳಿನ ನಡುವಿನ ಸಮನ್ವಯವು ಬರವಣಿಗೆಯ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಕೆಲವು ಬರವಣಿಗೆಯ ಪೂರ್ವ ಕೌಶಲ್ಯಗಳು ಹೀಗಿವೆ. ಕೈ ಮತ್ತು ಬೆರಳಿನ ಶಕ್ತಿ. ಮಧ್ಯದ ರೇಖೆಯನ್ನು ದಾಟುವುದು. ಬಳಪದ ಭದ್ರವಾದ ಹಿಡಿತ. ಕೈ ಮತ್ತು ಕಣ್ಣಿನ ಸಮನ್ವಯ. ದ್ವಿಪಕ್ಷೀಯ ಏಕೀಕರಣ. ದೇಹದ ಮೇಲ್ಭಾಗದ ಶಕ್ತಿ. ವಸ್ತುಕುಶಲತೆ. ದೃಶ್ಯಗ್ರಹಣ ಶಕ್ತಿ. ಕೈ ಪ್ರಾಬಲ್ಯ. ಕೈ ವಿಭಜನೆ. ಕೈ ಮತ್ತು ಬೆರಳಿನ ಶಕ್ತಿ. ಪೆನ್ಸಿಲಿನ ನಿಯಂತ್ರಿತ ಚಲನೆಗೆ ಅಗತ್ಯವಾದ ಸ್ನಾಯು ಶಕ್ತಿಯನ್ನು ಅನುಮತಿಸುವ ಕೈ ಮತ್ತು ಬೆರಳುಗಳನ್ನು ಬಳಸಿ ಪ್ರತಿರೋಧದ ವಿರುದ್ಧ ಬಲವನ್ನು ಪ್ರಯೋಗಿಸುವ ಸಾಮರ್ಥ್ಯ. ಮಧ್ಯದ ರೇಖೆಯನ್ನು ದಾಟುವುದು. ವ್ಯಕ್ತಿಯ ಮೂಗಿನಿಂದ ಸೊಂಟಕ್ಕೆ ಚಲಿಸುವ ಕಾಲ್ಪನಿಕ ರೇಖೆಯನ್ನು ದಾಟುವ ಸಾಮರ್ಥ್ಯವು ದೇಹವನ್ನು ಎಡ ಮತ್ತು ಬಲ ಭಾಗಗಳಾಗಿ ವಿಭಜಿಸುತ್ತದೆ. ಪೆನ್ಸಿಲಿನ ಭದ್ರವಾದ ಹಿಡಿತ. ಪೆನ್ಸಿಲನ್ನು ಹೇಗೆ ಹಿಡಿದುಕೊಳ್ಳಲಾಗಿದೆ ಎಂಬುದರ ದಕ್ಷತೆ ವಯಸ್ಸಿಗೆ ಅನುಗುಣವಾಗಿ ಬಳಪದ ಚಲನೆಯನ್ನು ಉತ್ಪಾದಿಸಲು ಅನುವು ಮಾಡಿಕೊಡುತ್ತದೆ. ಕೈ ಮತ್ತು ಕಣ್ಣಿನ ಸಮನ್ವಯ. ಕೈ ಬರಹದಂತಹ ಕಾರ್ಯದ ನಿರ್ವಹಣೆಯಲ್ಲಿ ಕೈಗಳನ್ನು ನಿಯಂತ್ರಿಸಲು, ಮಾರ್ಗದರ್ಶನ ಮಾಡಲು ಮತ್ತು ನಿರ್ದೇಶಿಸಲು ಕಣ್ಣುಗಳಿಂದ ಪಡೆದ ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸುವ ಸಾಮರ್ಥ್ಯ. ದ್ವಿಪಕ್ಷೀಯ ಏಕೀಕರಣ. 2 ಕೈಗಳನ್ನು ಒಟ್ಟಿಗೆ ಬಳಸುವುದು ಮತ್ತು ಒಂದು ಕೈಯನ್ನು ಮುನ್ನಡೆಸುವುದರೊಂದಿಗೆ 2 ಕೈಗಳನ್ನು ಬಳಸುವುದು. ಉದಾಹರಣೆಗೆ, ಬಳಪವನ್ನು ಪ್ರಬಲವಾದ ಕೈಯಿಂದ
ಹಿಡಿದು ಚಲಿಸುವುದು, ಇನ್ನೊಂದು ಕೈಯಿಂದ ಬರೆಯುವ ಕಾಗದವನ್ನು ಹಿಡಿದುಕೊಳ್ಳುವುದು. ದೇಹದ ಮೇಲ್ಭಾಗದ ಶಕ್ತಿ. ಉತ್ತಮ ಪೆನ್ಸಿಲಿನ ನಿಯಂತ್ರಣಕ್ಕಾಗಿ ನಿಯಂತ್ರಿಸಿದ ಕೈಚಲನೆಯನ್ನು ಅನುಮತಿಸಲು ಭುಜದಿಂದ ಒದಗಿಸಲಾದ ಶಕ್ತಿ ಮತ್ತು ಸ್ಥಿರತೆ. ವಸ್ತುಕುಶಲತೆ. ಉಪಕರಣಗಳನ್ನು ಕೌಶಲ್ಯದಿಂದ, ಕುಶಲತೆಯಿಂದ ನಿರ್ವಹಿಸುವ ಸಾಮರ್ಥ್ಯ. ಪೆನ್ಸಿಲ್ ಮತ್ತು ಕತ್ತರಿಗಳನ್ನು ಹಿಡಿದುಕೊಳ್ಳುವುದು ಮತ್ತು ಚಲಿಸುವುದು ಹಾಗೂ ದೈನಂದಿನ ಉಪಕರಣಗಳ ನಿಯಂತ್ರಿತ ಬಳಕೆ. ಉದಾಹರಣೆಗೆ ಹಲ್ಲುಜ್ಜುಗ ಅಂದರೆ ಟೂತ್ ಬ್ರಷ್, ಬಾಚಣಿಗೆ. ದೃಶ್ಯಗ್ರಹಣ ಶಕ್ತಿ. ಕಣ್ಣುಗಳಿಂದ ಕಾಣುವ ದೃಶ್ಯ ಚಿತ್ರಗಳನ್ನು ಅರ್ಥೈಸುವ ಮತ್ತು ಅರ್ಥೈಸಿಕೊಳ್ಳುವ ಮೆದುಳಿನ ಸಾಮರ್ಥ್ಯ. ಉದಾಹರಣೆಗೆ ಅಕ್ಷರಗಳು ಮತ್ತು ಸಂಖ್ಯೆಗಳು. ಕೈ ಪ್ರಾಬಲ್ಯ. ಕಾರ್ಯನಿರ್ವಹಣೆಗೆ ಒಂದು ಸಾಮಾನ್ಯವಾಗಿ ಒಂದೇ ಕೈಯ ಸ್ಥಿರವಾದ ಬಳಕೆ. ಇದು ಸಂಸ್ಕರಿಸಿದ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಅನುವು ಮಾಡಿಕೊಡುತ್ತದೆ. ಕೈ ವಿಭಜನೆ. ಕೇವಲ ಹೆಬ್ಬೆರಳು, ತೋರುಬೆರಳು ಮತ್ತು ಮಧ್ಯದ ಬೆರಳನ್ನು ಕುಶಲತೆಯಿಂದ ಬಳಸುವುದು. ನಾಲ್ಕನೇ ಮತ್ತು ಸಣ್ಣ ಬೆರಳನ್ನು ಅಂಗೈಗೆ ಅಂಟಿಸಿ ಇತರ ಬೆರಳುಗಳನ್ನು ಸ್ಥಿರಗೊಳಿಸುವುದು, ಆದರೆ ಭಾಗವಹಿಸದಿರುವುದು. ಮನೆಯಲ್ಲಿ ಪೂರ್ವ ಬರವಣಿಗೆಯ ಕೌಶಲ್ಯಗಳನ್ನು ಸುಧಾರಿಸಲು ಕೆಲವು ಚಟುವಟಿಕೆಗಳು ಇಲ್ಲಿವೆ. ಕೌಶಲ್ಯದ ಬೋಧನೆಯ ತಂತ್ರ. ಹಂತ 1. ನಾನು ಮಾಡುತ್ತೇನೆ ಅಂದರೆ ಪೋಷಕರು ಪ್ರದರ್ಶಿಸುತ್ತಾರೆ. ಅಗತ್ಯಕ್ಕೆ ತಕ್ಕಂತೆ ಪುನರಾವರ್ತಿಸಿ. ಹಂತ 2. ನಾವು ಜೊತೆಯಾಗಿ ಮಾಡೋಣ. ಮಗುವಿನೊಂದಿಗೆ ಪೋಷಕರು. ಏನು ಮಾಡಬೇಕೆಂದು ಮಗುವಿಗೆ ಅರ್ಥವಾಗುವವರೆಗೆ ಒಟ್ಟಿಗೆ ಪುನರಾವರ್ತಿಸಿ. ಹಂತ 3. ನೀನು ಮಾಡು. ಮಗು ಅದನ್ನು ಚೆನ್ನಾಗಿ ಮಾಡುವವರೆಗೆ ಅನೇಕ ಬಾರಿ ಪುನರಾವರ್ತಿಸಿ. ಅಗತ್ಯವಿದ್ದರೆ ಹಂತ 1 ಅಥವಾ 2ರಲ್ಲಿ ಮತ್ತೆ ಪ್ರಾರಂಭಿಸಿ. ಹಿಟ್ಟಿನ ಆಟ. ವಯಸ್ಸಿಗೆ ಸೂಕ್ತವಾದ ಕತ್ತರಿ ಬಳಸಿ. ಆಟದ ಹಿಟ್ಟನ್ನು ಮನೆಯಲ್ಲಿಯೇ ತಯಾರಿಸುವ ವಿಧಾನ. 1 ಕಪ್ ಹಿಟ್ಟು, ಮೈದಾ, 1/4 ಕಪ್ ಉಪ್ಪು, 3/4 ಕಪ್ ನೀರು, 3 ಚಮಚ ನಿಂಬೆ ರಸ, 1 ಚಮಚ ಅಡುಗೆ ಎಣ್ಣೆ, ಆಹಾರಕ್ಕೆ ಬಳಸುವ ಬಣ್ಣ, ನೀವು ಬಯಸುವ ಯಾವುದೇ ಮಸಾಲೆಗಳು ಅಥವಾ ಪರಿಮಳಗಳು. ಒಣ ಪದಾರ್ಥಗಳನ್ನು ಒಟ್ಟಿಗೆ ಮಿಶ್ರಣ ಮಾಡಿ ನಂತರ ಒದ್ದೆಯಾದ ಪದಾರ್ಥಗಳನ್ನು ಸೇರಿಸಿ ಚೆನ್ನಾಗಿ ಬೆರೆಯುವವರೆಗೆ ಬೆರೆಸಿಕೊಳ್ಳಿ. ತಳ್ಳುವುದು, ಒಡೆಯುವುದು, ಉರುಳುವುದು ಮತ್ತು ಆಟದ ಹಿಟ್ಟನ್ನು ಎಳೆಯುವುದು ಇವೆಲ್ಲವೂ ಭುಜ ಮತ್ತು ತೋಳಿನ ಬಲಕ್ಕೆ ಕೊಡುಗೆ ನೀಡುತ್ತವೆ. ಹೆಬ್ಬೆರಳನ್ನು ಇತರ ಬೆರಳುಗಳಿಂದ ಸಮನ್ವಯಗೊಳಿಸುವುದು, ಹೆಬ್ಬೆರಳು ಮತ್ತು ತೋರು ಬೆರಳಿನ ನಡುವಿನ ಜಾಗವನ್ನು ಹಿಡಿದಿಡಲು, ಹಿಸುಕಲು ಮತ್ತು ಬಲಪಡಿಸಲು ಸಹಾಯ ಮಾಡುತ್ತದೆ. ಕಣ್ಣುಗಳನ್ನು ನೋಡುವ ಆಧಾರದ ಮೇಲೆ ಕೈಚಲನೆಯನ್ನು ಸಮನ್ವಯಗೊಳಿಸುವುದು. ಇದನ್ನು ದೃಶ್ಯ ಚಾಲನೆ ಏಕೀಕರಣ ಎಂದು ಕರೆಯುತ್ತಾರೆ. ಒಂದು ಕಾರ್ಯವನ್ನು ಸಾಧಿಸಲು 2 ಕೈಗಳ ಬಳಕೆಯನ್ನು ಸಮನ್ವಯಗೊಳಿಸುವುದು. ಉದಾಹರಣೆಗೆ, 2 ಕೈಗಳು ಒಂದೇ ರೀತಿಯ ಕ್ರಿಯೆಗಳನ್ನು ಮಾಡುವುದು ಅಥವಾ ಒಂದು ಕೈಯಲ್ಲಿ ವಸ್ತುವನ್ನು ಸ್ಥಿರವಾಗಿ ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಕುಶಲತೆಯಿಂದ ಕೆಲಸ ಮಾಡುವುದು. ಮಾಡಬಹುದಾದ ಕೆಲವು ಚಟುವಟಿಕೆಗಳು. ಹಿಟ್ಟನ್ನು ಕೈಯಿಂದ ಅಥವಾ ಲಟ್ಟಣಿಗೆಯಿಂದ ಚಪ್ಪಟೆ ಮಾಡುವುದು. ಹಾವು ಅಥವಾ ಚೆಂಡನ್ನು ಮಾಡುವುದು.
ಉಪಕರಣಗಳು ಮತ್ತು ಅಲಂಕಾರದ ವಸ್ತುಗಳಿಂದ ಚುಚ್ಚುವುದು. ಬಚ್ಚಿಟ್ಟ ನಿಧಿಯನ್ನು ಹುಡುಕುವುದು. ಆಹಾರಕ್ಕೆ ಆಕಾರ ನೀಡುವ ಅಚ್ಚುಗಳನ್ನು ಬಳಸಬಹುದು. ಇದು ಮಕ್ಕಳಿಗೆ ಒತ್ತಡ ಮತ್ತು ಬಲದ ಬಗ್ಗೆ ಕಲಿಸುತ್ತದೆ. ಪಾತ್ರೆಗಳಿಂದ ಕತ್ತರಿಸುವ ಅಭ್ಯಾಸ ಮಾಡಬಹುದು. ಇಕ್ಕುಳುಗಳನ್ನು ಕೂಡ ಬಳಸಬಹುದು. ಮೊದಲು ಆಟದ ಹಿಟ್ಟನ್ನು ಕತ್ತರಿಯಿಂದ ತುಂಡರಿಸಿ ನಂತರ ಅದರಲ್ಲಿರುವ ಗೆರೆಗಳು ಮತ್ತು ಆಕಾರಗಳನ್ನು ಕತ್ತರಿಸುವುದು. ಹಿಟ್ಟನ್ನು ರೇಖೆಗಳು ಮತ್ತು ವಕ್ರಾಕೃತಿಗಳಾಗಿ ಉರುಳಿಸುವ ಮೂಲಕ ಆಕಾರಗಳು ಮತ್ತು ಅಕ್ಷರಗಳನ್ನು ನಿರ್ಮಿಸುವುದು. ಆಕಾರ, ಅಕ್ಷರ ಅಥವಾ ಸಂಖ್ಯೆಯನ್ನು ನಿರ್ಮಿಸಿದ ನಂತರ ಮೊದಲ 3 ಬೆರಳುಗಳ ಹಿಡಿತವನ್ನು ಬಳಸಿ ಅದರ ಹಾದಿಯಲ್ಲಿ ಚಿವುಟಿ ಅಥವಾ ಚುಚ್ಚಿ. ವರ್ಣಕುಂಚ, ಮೊನಚಾದ ಅಥವಾ ಚೂಪಾದ ತುದಿಗಳಿರುವ ವಸ್ತುಗಳನ್ನು ಬಳಸಿ ಆಟದ ಹಿಟ್ಟಿನಲ್ಲಿ ಅಕ್ಷರಗಳನ್ನು ಬರೆಯಿರಿ. ಕತ್ತರಿ ಕೆಲಸವು ಅದ್ಭುತವಾದ ಆಟ, ಏಕೆಂದರೆ ಇದು ಕರಕೌಶಲ್ಯಗಳನ್ನು ಉತ್ತಮಗೊಳಿಸುತ್ತದೆ, ಕೈ ಮತ್ತು ಕಣ್ಣಿನ ಸಮನ್ವಯವನ್ನು ಅಭಿವೃದ್ಧಿಸುತ್ತದೆ, ದ್ವಿಪಕ್ಷೀಯ ಸಮನ್ವಯವನ್ನು ಉನ್ನತೀಕರಿಸುತ್ತದೆ, ಅಂದರೆ ಪ್ರಬಲ ಮತ್ತು ಸಹಾಯಕ ಕೈ ಒಟ್ಟಿಗೆ ಕೆಲಸ ಮಾಡುವುದು, ದೈಹಿಕ ಶಕ್ತಿ ಮತ್ತು ಬಲವನ್ನು ಹೆಚ್ಚಿಸುತ್ತದೆ, ಮೆದುಳು ಮತ್ತು ದೇಹದ ನಡುವೆ ಬಲವಾದ ಸಂಪರ್ಕಗಳನ್ನು ರೂಪಿಸುತ್ತದೆ, ತಾಳ್ಮೆಯ ಜೊತೆಗೆ ಗಮನವನ್ನು ಅಭಿವೃದ್ಧಿಪಡಿಸುತ್ತದೆ. ಇದರಿಂದ ಮಕ್ಕಳಲ್ಲಿ ಆತ್ಮವಿಶ್ವಾಸವೂ ಬೆಳೆಯುತ್ತದೆ. ಪ್ರಾಣಿಗಳನ್ನು ತೊಳೆಯಿರಿ. ಖಾದ್ಯ ಮಣ್ಣು. ಇದು ಖಾದ್ಯ. ಕೋಕೋ ಹುರಿದ ರಾಗಿ ಹಿಟ್ಟು ಮತ್ತು ನೀರಿನಿಂದ ತಯಾರಿಸಲ್ಪಟ್ಟಿದೆ. ಇದನ್ನು ಶಿಶುಗಳಿಗೂ ಬಳಸಬಹುದು. ತಯಾರಿಸುವುದು ತುಂಬಾ ಸುಲಭ. ಯಾವುದೇ ಪಾಕವಿಧಾನ ಅಗತ್ಯವಿಲ್ಲ. ನೀವು ಬಯಸಿದ ಮಣ್ಣಿನ ಸ್ಥಿರತೆ ಇರುವವರೆಗೆ ಹಿಟ್ಟು, ಕೋಕೋ ಮತ್ತು ನೀರನ್ನು ಬೆರೆಸಿ. ಕೆಲವು ಪ್ಲಾಸ್ಟಿಕ್ ಪ್ರಾಣಿಗಳೊಂದಿಗೆ, ಸ್ಪಂಜುಗಳೊಂದಿಗೆ ಅಥವಾ ಕಾರುಗಳು, ಚೆಂಡುಗಳು ಇತ್ಯಾದಿಗಳೊಂದಿಗೆ ನೀರಿನ ಟಬ್ ಪಕ್ಕದಲ್ಲಿ ಸ್ಥಾಪಿಸಿ. ಇದು ಸ್ವಚ್ಛಗೊಳಿಸಲು ತುಂಬಾ ಸುಲಭ. ಉಜ್ಜಿ ತಿಕ್ಕುವ ಅಗತ್ಯವಿಲ್ಲ. ಬಿಸಿಲಿಗೆ ಒಣಗಲು ಬಿಡಬಹುದು. ನೀವು ಕೆಲವು ಕೃಷಿ ಪ್ರಾಣಿಗಳು, ನಿರ್ಮಾಣ ವಾಹನಗಳು, ಇತರ ಸಣ್ಣ ಆಟಿಕೆಗಳು ಅಥವಾ ಬೇಕಿಂಗ್ ಉಪಕರಣಗಳಾದ ಅಳೆಯುವ ಕಪ್ಗಳು, ಚಮ್ಮಚಗಳನ್ನು ಕೂಡ ಸೇರಿಸಬಹುದು. ಖಾದ್ಯ ಮಣ್ಣು ಹೊರಗೆ ಆಟವಾಡಲು ಉತ್ತಮ, ಏಕೆಂದರೆ ಇದು ತುಂಬಾ ಗೊಂದಲಮಯವಾಗಿರಬಹುದು. ಅಥವಾ ಒಳಗೆ ಆಡುವುದಾದರೆ ನಿಮ್ಮ ನೆಲದ ಮೇಲೆ ಚಾಪೆಯನ್ನು ಹಾಕಿ ಆಡಬಹುದು. ಇದು ನಿಮ್ಮ ಸಮಯವನ್ನು ತೆರವುಗೊಳಿಸಲು ಸಹಾಯ ಮಾಡುತ್ತದೆ. ಮಿಶ್ರಣವು ಗಟ್ಟಿಯಾಗಲು ಪ್ರಾರಂಭಿಸಿದರೆ ನೀವು ಸರಿಯಾದ ಸ್ಥಿರತೆಯನ್ನು ಪಡೆಯುವವರೆಗೆ ಸ್ವಲ್ಪ ನೀರನ್ನು ಸೇರಿಸಿ. ಬಹುತೇಕವಾಗಿ ಎಲ್ಲ ವಯಸ್ಸಿನ ಮಕ್ಕಳು ಆಡಬಹುದು. ದೊಡ್ಡ ಮಕ್ಕಳು ಇದನ್ನು ಚಿಕ್ಕ ಮಕ್ಕಳಂತೆ ಪ್ರೀತಿಸುತ್ತಾರೆ. ಈ ಆಟ ಬಹುಕೌಶಲ್ಯಗಳನ್ನು ಅಭಿವೃದ್ಧಿಸುತ್ತದೆ. ಅವುಗಳು ಯಾವುದೆಂದರೆ ಭಾಷಾ ಕೌಶಲ್ಯಗಳು, ಕರಕೌಶಲ್ಯಗಳು, ಪ್ರಾಯೋಗಿಕ ಜೀವನ ಕೌಶಲ್ಯಗಳು, ಏಕಾಗ್ರತೆ ಮತ್ತು ದೃಢನಿಷ್ಠೆ, ಬಲಪಡಿಸುವ ನರಮಾರ್ಗಗಳು. ಸಣ್ಣ ಮಕ್ಕಳಿಗಾಗಿ ಇದನ್ನು ಸರಳವಾಗಿ ಮತ್ತು ಆಳವಿಲ್ಲದ ಭಾರವಾದ ಅಗಲಬಾಯಿಯ ಪಾತ್ರೆಗಳಲ್ಲಿ ಇರಿಸಿ. ಇದರಿಂದ ಅವರು ಅದನ್ನು ಬೀಳಿಸಲು ಅಥವಾ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಸ್ಪಂಜುಗಳು ಮತ್ತು ಪ್ರಾಣಿಗಳಿಲ್ಲದ ಮಣ್ಣು ಮತ್ತು ನೀರನ್ನು ಮಾತ್ರ ಉಪಯೋಗಿಸಬಹುದು.
ಏಕೆಂದರೆ ಸಂವೇದನಾ ಪರಿಶೋಧನೆಯು ಸಾಕಷ್ಟು ಹೆಚ್ಚು. ದೊಡ್ಡ ಮಕ್ಕಳಿಗಾಗಿ ಖಾದ್ಯ ಮಣ್ಣನ್ನು ತಯಾರಿಸುವಲ್ಲಿ ಅವರನ್ನು ತೊಡಗಿಸಿ, ಉಜ್ಜಿ ಸ್ವಚ್ಛಗೊಳಿಸುವಲ್ಲಿ ಹೆಚ್ಚುವರಿ ಸಾಧನಗಳನ್ನು ಸೇರಿಸಿ. ಮನೆಯಲ್ಲಿ ತಯಾರಿಸುವ ಜಲವರ್ಣಗಳು. ಇದು ತುಂಬ ಸುಲಭ, ಆಡಲು ಮೋಜು ಮತ್ತು ಎಲ್ಲವನ್ನೂ ಸುಲಭವಾಗಿ ತೊಳೆಯುತ್ತದೆ. ತಯಾರಿಸುವ ವಿಧಾನ: ಜೋಳದ ಹಿಟ್ಟು ಮತ್ತು ನೀರನ್ನು ಸಮಪ್ರಮಾಣದಲ್ಲಿ ಸೇರಿಸಿ ಮಿಶ್ರಣವನ್ನು ತಯಾರಿಸಿ. ಆಹಾರಕ್ಕೆ ಬಳಸುವ ಬಣ್ಣದ ಕೆಲವು ಹನಿಗಳನ್ನು ಸೇರಿಸಿ. ಹಳದಿ, ಬೀಟ್ರೂಟ್ ರಸ ಕೂಡ ಬಳಸಬಹುದು. ಇಟ್ಟಿಗೆಗಳ ಮೇಲೆ ಉತ್ತಮವಾಗಿ ಕಾರ್ಯನಿರ್ವಹಿಸುವ ಬಣ್ಣದ ಕುಂಚನ್ನು ಬಳಸಬಹುದು. ಹಾಗಾಗಿ ನೀವು ಇದನ್ನು ಹೊರಾಂಗಣ ಆಟದ ಚಟುವಟಿಕೆಯಾಗಿ ಪ್ರಯತ್ನಿಸಬಹುದು. ನೀರಿನ ಬಣ್ಣಗಳನ್ನು ಉಪಯೋಗಿಸಿ ಬರೆಯುವುದು, ಗೀಚುವುದು, ಚುಕ್ಕೆಗಳು, ವೃತ್ತಗಳು ಮತ್ತು ಚಿತ್ರವನ್ನು ಹತ್ತಿಯ ಚೆಂಡುಗಳು ಹಾಗೂ ನೀರಿನಿಂದ ಬಿಡಿಸಿ ನಂತರ ಬಣ್ಣವನ್ನು ಸೇರಿಸಬಹುದು. ಇದೊಂದು ಅದ್ಭುತವಾದ ಚಟುವಟಿಕೆ, ಏಕೆಂದರೆ ಇದು ಕರಕೌಶಲ್ಯಗಳನ್ನು ಅಭಿವೃದ್ಧಿಸುತ್ತದೆ, ಕೈ ಮತ್ತು ಕಣ್ಣಿನ ಸಮನ್ವಯವನ್ನು ಉತ್ತಮಗೊಳಿಸುತ್ತದೆ, ದ್ವಿಪಕ್ಷೀಯ ಸಮನ್ವಯವನ್ನು ಉನ್ನತೀಕರಿಸುತ್ತದೆ. ಅಂದರೆ ಪ್ರಬಲ ಮತ್ತು ಸಹಾಯಕ ಕೈ ಒಟ್ಟಿಗೆ ಕೆಲಸ ಮಾಡುವುದು. ದೈಹಿಕ ಶಕ್ತಿ ಮತ್ತು ಬಲವನ್ನು ನಿರ್ಮಿಸುತ್ತದೆ. ಮೆದುಳು ಮತ್ತು ದೇಹದ ನಡುವೆ ಬಲವಾದ ಸಂಪರ್ಕಗಳನ್ನು ರೂಪಿಸುತ್ತದೆ. ತಾಳ್ಮೆಯ ಜೊತೆಗೆ ಗಮನವನ್ನು ಅಭಿವೃದ್ಧಿಸುತ್ತದೆ. ಶಬ್ದಕೋಶ ಮತ್ತು ಭಾಷಾ ಕೌಶಲ್ಯಗಳನ್ನು ಸುಧಾರಿಸುತ್ತದೆ. ಸೃಜನಶೀಲ ಅನ್ವೇಷಣೆಯನ್ನು ಪ್ರೋತ್ಸಾಹಿಸುತ್ತದೆ. ಕಾರಣ ಮತ್ತು ಪರಿಣಾಮದ ತಿಳುವಳಿಕೆಯನ್ನು ಹೆಚ್ಚಿಸುತ್ತದೆ. ಬಹುವರ್ಣದ ಉಪ್ಪು. ಉಪ್ಪು ಅದ್ಭುತವಾದ ಒಣ ಸಂವೇದನಾ ವಸ್ತುವಾಗಿದೆ. ಇದು ಖಾದ್ಯ, ಆದರೆ ರುಚಿಯಾಗಿರುವುದಿಲ್ಲ. ಶುಷ್ಕ, ತಂಪಾದ ಸ್ಥಳದಲ್ಲಿ ಸರಿಯಾಗಿ ಸಂಗ್ರಹಿಸಿದರೆ ಇದು ಕೆಲವು ತಿಂಗಳುಗಳವರೆಗೆ ಇರುತ್ತದೆ. ಇದು ಶುಷ್ಕ ಸಂವೇದನಾ ವಸ್ತುವಾಗಿರುವುದರಿಂದ ಸ್ವಚ್ಛಗೊಳಿಸಲು ಕೂಡ ತುಂಬ ಸುಲಭ. ಇದನ್ನು ತಯಾರಿಸಲು ಕೇವಲ 2 ನಿಮಿಷ ಸಾಕು. 5 ಪ್ರತ್ಯೇಕ ಗಾಳಿ ತಡೆಯುವ ಚೀಲಗಳಲ್ಲಿ ಒಂದೇ ಪ್ರಮಾಣದಲ್ಲಿ ಉಪ್ಪನ್ನು ಸುರಿಯಿರಿ. ಪ್ರತಿ ಚೀಲದಲ್ಲಿ ಕೆಲವು ಹನಿಗಳು ಆಹಾರದ ಬಣ್ಣವನ್ನು ಹಾಕಿ ಅದನ್ನು ಮುಚ್ಚಿ. ಉಪ್ಪನ್ನು ಬಣ್ಣದಲ್ಲಿ ಲೇಪಿಸುವವರೆಗೆ ತೀವ್ರವಾಗಿ ಅಲುಗಾಡಿಸಿ. ಆಟಕ್ಕೆ ಸಿದ್ಧವಾದ ತಟ್ಟೆಯಲ್ಲಿ ಸುರಿಯಿರಿ. ನಿಮ್ಮ ಮಗುವಿಗೆ ತಮ್ಮ ತೋರು ಬೆರಳನ್ನು ಬಳಸಿ ಉಪ್ಪಿನ ತಟ್ಟೆಯಲ್ಲಿ ಅಕ್ಷರಗಳನ್ನು ಬರೆಯುವುದು ಹೇಗೆ ಎಂದು ತೋರಿಸುವ ಮೂಲಕ ಆಟವನ್ನು ಪ್ರಾರಂಭಿಸಿ. ಬರವಣಿಗೆಯನ್ನು ಅಭ್ಯಾಸ ಮಾಡಲು ನೀವು ವರ್ಣಕುಂಚ ಅಂದರೆ ಪೇಂಟ್ ಬ್ರಷ್, ಕಡ್ಡಿ, ಗರಿ ಅಂದರೆ ಫೆದರ್ ಅಥವಾ ಇಂತಹ ಬೇರೆ ವಸ್ತುಗಳನ್ನು ಬರೆಯಲು ಬಳಸಬಹುದು. ನಿಮ್ಮ ಮಗು ಪದಗಳು, ಸಂಖ್ಯೆಗಳನ್ನು ಬರೆಯಲು ಅಥವಾ ಉಪ್ಪಿನಲ್ಲಿ ಚಿತ್ರಗಳನ್ನು ಬಿಡಿಸಲು ಅಭ್ಯಾಸ ಮಾಡಬಹುದು. ಅವರು ಇನ್ನೂ ಕಲಿಯಬೇಕಾದ ಅಕ್ಷರ ಅಥವಾ ಪದವನ್ನು ಅವರ ಮುಂದಿರಿಸಿ ಅದನ್ನು ಉಪ್ಪು ಅಥವಾ ಮರಳಿನಲ್ಲಿ ನಕಲು ತೆಗೆಯಲು ಪ್ರೋತ್ಸಾಹಿಸಬಹುದು. ಆಡಲು ಕೆಲವು ಸಲಹೆಗಳು. ಆಟ ಆರಂಭವಾದಾಗ ಉಪ್ಪು ವ್ಯರ್ಥವಾಗುವುದನ್ನು ತಪ್ಪಿಸಲು ನಿಮ್ಮ ತಟ್ಟೆಯನ್ನು ದೊಡ್ಡ ಆಳವಿಲ್ಲದ ಪಾತ್ರೆಯೊಳಗೆ ಇರಿಸಿ. ಇದೊಂದು ಉತ್ತಮ ಚಟುವಟಿಕೆಯಾಗಿದೆ, ಏಕೆಂದರೆ ಇದು ಭಾಷಾ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತದೆ. ಬಹುಸಂವೇದನಾ ಚಟುವಟಿಕೆಗಳು
ಮಕ್ಕಳಿಗೆ ಸ್ಮರಣೆಯಲ್ಲಿ ಸಹಾಯ ಮಾಡುತ್ತದೆ. ಇದು ಕರಕೌಶಲ್ಯಗಳನ್ನು ಉತ್ತಮಗೊಳಿಸುತ್ತದೆ. ಕೈ ಮತ್ತು ಕಣ್ಣಿನ ಸಮನ್ವಯವನ್ನು ಅಭಿವೃದ್ಧಿಸುತ್ತದೆ. ಅಡಿಗೆ ಡಬರಿ ಪೌಂಡ್ಗಳು. ನಿಮ್ಮ ಅಡಿಗೆ ಮನೆಯಲ್ಲಿರುವ ಬೇರೆ ಬೇರೆ ಗಾತ್ರದ ಪಾತ್ರೆಗಳನ್ನೇ ಬಳಸಿ ಮೆಟ್ಟಿಲು ಮಾಡಿ. ನೆಲದ ಮೇಲೆ ಪಾತ್ರೆಯನ್ನು ಕೂರಿಸಲು ಅಂಟಿಸುವ ಪಟ್ಟಿಯನ್ನು ಬಳಸಬಹುದು. ನೀವು ಕೆಲವು ತಗ್ಗಾದ ಚಟ್ಟಿಗಳನ್ನು ಮತ್ತು ಕೆಲವು ಎತ್ತರದವುಗಳನ್ನು ಬಳಸಬಹುದು. ಈ ಚಟುವಟಿಕೆಯು ಅಭಿವೃದ್ಧಿ ಕಾರಣಗಳಿಗಾಗಿ ಅದ್ಭುತವಾದ ಆಟ. ಸಮತೋಲನವನ್ನು ಅಭಿವೃದ್ಧಿಪಡಿಸುತ್ತದೆ. ವಿವಿಧ ಸುರಕ್ಷಿತ ಎತ್ತರಗಳಲ್ಲಿ ತಮ್ಮ ದೇಹವನ್ನು ಸಮತೋಲನಗೊಳಿಸುವುದನ್ನು ಅನ್ವೇಷಿಸಲು ಅವರಿಗೆ ಅವಕಾಶ ಮಾಡಿಕೊಡುತ್ತದೆ. ಕೈ ಮತ್ತು ಕಣ್ಣಿನ ಸಮನ್ವಯವನ್ನು ಅಭಿವೃದ್ಧಿಸುತ್ತದೆ. ಅಂಬೆಗಾಲಿಡುವವರ ದೇಹ ಮತ್ತು ಕಣ್ಣುಗಳನ್ನು ಒಟ್ಟಿಗೆ ಕೆಲಸ ಮಾಡಲು ಅನುವು ಮಾಡಿಕೊಡುತ್ತದೆ. ದೇಹದ ನಿಯಂತ್ರಣ ಮತ್ತು ಉದ್ದೇಶಪೂರ್ವಕ ಚಲನೆಯನ್ನು ಅಭಿವೃದ್ಧಿಸುತ್ತದೆ. ಸಮಸ್ಯೆಯನ್ನು ಪರಿಹರಿಸುವ ಕೌಶಲ್ಯಗಳನ್ನು ಉತ್ತೇಜಿಸುತ್ತದೆ. ಮಕ್ಕಳು ಕಲ್ಲಿನಿಂದ ಕಲ್ಲಿಗೆ ಹತ್ತುವುದು, ಕೆಳಗಿಳಿಯುವುದು ಮತ್ತು ಹೆಜ್ಜೆ ಹೇಗೆ ಹಾಕುವುದೆಂದು ತಿಳಿದುಕೊಳ್ಳುತ್ತಾರೆ. ಬಹುವರ್ಣದ ಕಡಲೆ. ರುಚಿ ಸುರಕ್ಷಿತ, ಆದರೆ ತಿನ್ನಲಾಗದು. ಇವುಗಳು ನಿಜವಾಗಿಯೂ ಉತ್ತಮವಾದ ಒಣ ಸಂವೇದನಾ ಆಟ, ಏಕೆಂದರೆ ಇವುಗಳು ತಯಾರಿಸಲು ಮತ್ತು ಸ್ವಚ್ಛಗೊಳಿಸಲು ತುಂಬಾ ಸುಲಭ. ತಯಾರಿಸುವ ವಿಧಾನ: ಕಡಲೆಕಾಳನ್ನು ಗಾಳಿ ತಡೆಯುವ ಚೀಲಗಳಲ್ಲಿ ವಿಭಜಿಸಿ. ನಿಮಗೆ ಎಷ್ಟು ಬಣ್ಣ ಬೇಕು ಎನ್ನುವುದನ್ನು ಅವಲಂಬಿಸಿ. ಆಹಾರ ಬಣ್ಣದ ಕೆಲವು ಸಣ್ಣ ಹನಿಗಳು ಮತ್ತು ಪ್ರತಿ ಚೀಲಕ್ಕೆ ಸುಮಾರು 1 ಚಮಚ ಬಿಳಿ ವಿನೆಗರ್ ಹಾಕಿ. ಚೀಲಗಳನ್ನು ಸರಿಯಾಗಿ ಮುಚ್ಚಿ. ಬಣ್ಣ ಲೇಪಿಸಲು ಚೆನ್ನಾಗಿ ಅಲ್ಲಾಡಿಸಿ. ಕಡಲೆ ತಕ್ಷಣ ಒಣಗಿದ್ದಲ್ಲಿ ನಾನು ಪರಿಪೂರ್ಣ ಪ್ರಮಾಣದಲ್ಲಿ ಬಳಸಿದ್ದೇನೆ ಎಂಬುದರ ಸಂಕೇತ. ಕಡಲೆ ಸರಿಯಾಗಿ ಒಣಗದಿದ್ದರೆ ಅವುಗಳನ್ನು 1 ಅಥವಾ 2 ಗಂಟೆಗಳ ಕಾಲ ಬಾಣಲೆಯಲ್ಲಿ ಹರಡಿ ಒಣಗಲು ಇಡಿ. ಆಡಲು ಕೆಲವು ಚಟುವಟಿಕೆಗಳು ಹೀಗಿವೆ: ಬಣ್ಣ ವಿಂಗಡಣೆ, ಒಂದರಿಂದ ಇನ್ನೊಂದಕ್ಕೆ ವರ್ಗಾಯಿಸಲು ಇಕ್ಕುಳ, ಚಮ್ಮಚ, ಅಳತೆ ಕಪ್ ಇತ್ಯಾದಿಗಳ ಬಳಕೆ. ಕಡಲೆಕಾಳಿನ ಗಾತ್ರವು ಇತರ ವಸ್ತುಗಳಿಗಿಂತ ಭಿನ್ನವಾಗಿರುವುದರಿಂದ ಸುಲಭವಾಗಿ ಸ್ವಚ್ಛಗೊಳಿಸಬಹುದು. ಈ ರೀತಿಯ ಚಟುವಟಿಕೆ ಅದ್ಭುತವಾಗಿದೆ, ಏಕೆಂದರೆ ಇದು ಮಕ್ಕಳು ತಮ್ಮದೇ ರೀತಿಯಲ್ಲಿ ಜಗತ್ತನ್ನು ಪ್ರಕ್ರಿಯೆಗೊಳಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಇದು ಕರಕೌಶಲ್ಯಗಳನ್ನು ಅಭಿವೃದ್ಧಿಸುತ್ತದೆ. ಸಾಂಸ್ಥಿಕ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತದೆ. ಸಂವೇದನಾ ಆಟದ ಮೂಲಕ ಮೆದುಳಿನಲ್ಲಿ ಬಹುಸಂಪರ್ಕಗಳನ್ನು ಮಾಡಲಾಗಿದ್ದು ಬಹುನರ ಮಾರ್ಗಗಳನ್ನು ರೂಪಿಸುತ್ತದೆ ಮತ್ತು ಅವರ ಅನುಭವಗಳ ಸಂಕೀರ್ಣವಾಗಿ ತಿಳುವಳಿಕೆಯನ್ನು ಅಭಿವೃದ್ಧಿಸುತ್ತದೆ. ಇದು ಭಾಷಾ ಅಭಿವೃದ್ಧಿಯನ್ನು ಉತ್ತೇಜಿಸುತ್ತದೆ. ಸಂವೇದನಾ ಅನುಭವಗಳಿಗೆ ಸಂಬಂಧಿಸಿದ ಹೊಸ ಶಬ್ದಕೋಶವನ್ನು ಪರಿಚಯಿಸಲು ಉತ್ತಮವಾದ ಮಾರ್ಗವಾಗಿದೆ. ಪೋಷಕರ ಮೇಲ್ವಿಚಾರಣೆ ಅತ್ಯಗತ್ಯ.